ಇದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತೀನಮ್ಮ. ಬಹಳ ಜನಕ್ಕೆ ಲೇಸರ್ ಅಂದ್ರೆ ಏನೋ ಒಂಥರ ಮ್ಯಾಜಿಕ್ ಶೋ ಇದ್ದಂಗೆ, ಲೇಸರ್ ಹಿಂಗ್ ಬಿಡ್ತಾರೆ ಅದು ಮಾಯ ಆಗ್ಬಿಡುತ್ತೆ, ಹಂಗಿರಲ್ಲ. ಲೇಸರ್ ಈಸ್ ಎ ಸೋರ್ಸ್ ಆಫ್ ಎನರ್ಜಿ ಅಂತೀವಿ ನಾವು. ನನ್ನ ಆಪರೇಷನ್ ಥಿಯೇಟರ್ ಲೇಸರ್ ಇರ್ತದೆ, ಪ್ರೋಬ್ ಇರುತ್ತೆ, ಡಯಾಥರ್ಮಿಕ್ ಕಾಟ್ರಿ ಹೀಟ್. ಇದನ್ನ ಎಮರಾಯ್ಡ್ ನ ನಾವು ಕ್ಯಾಚ್ ಮಾಡ್ಕೋತೀವಿ, ಅದನ್ನ ತೆಗಿಬೇಕಲ್ಲ, ತೆಗಿಬೇಕಾದ್ರೆ ಸಿಸರ್ ನ ಕಟ್ ಮಾಡಿದ್ರೆ ಬ್ಲೀಡ್ ಆಗುತ್ತೆ. ಡಯಾಥರ್ಮಿಕ್ ಕಾಟ್ರಿ ಒಳಗೆ ಝೀ ಅಂತ ಹಿಂಗ್ ಕಟ್ ಮಾಡಿದ್ರೆ ಬ್ಲೀಡ್ ಆಗಲ್ಲ. ಲೇಸರ್ ಲಿಟ್ಲ್ ಎಕ್ಸ್ಪೆನ್ಸಿವ್, ಅದರೊಳಗೂ ಅಷ್ಟೇ ಝೀ ಅಂತ ಕಟ್ ಮಾಡ್ತಾ ಹೋಗ್ತೀವಿ, ಕೊನೆಗೆ ಇದನ್ನು ತೆಕ್ಕತ್ತೀವಿ. ಲೇಸರ್ನ ಒಂದು ಅಡ್ವಾಂಟೇಜ್ ಏನಂದರೆ ಸೂಚರ್ ಬೇಕಾಗಲ್ಲ, ಅಲ್ಲೇ ಹಂಗೆ ಕೋಆಗುಲೇಟ್ ಆಗಿಬಿಡುತ್ತೆ. ಸೊ ನಮಗೆ ಅಲ್ಲಿ ಕರ್ಗೋಗಂತ ಹೊಲಿಗೆ ಹಾಕ್ತೀವಿ ನೋಡಿ. ಪೈಲ್ಸ್ನ ಇದೊಂದು ಹೊಲಿಗೆ ತೆಗಿತೀರ ಡಾಕ್ಟ್ರೆ? ಇಲ್ಲ, ನಾವು ನಮ್ಮಲ್ಲೇ ಆದ ಅಬ್ಸಾರ್ಬಬಲ್ ಸೂಚರ್ ಅಂತೀವಿ ನಾವು. ಕ್ಯಾಟ್ ಕಟ್ ಅಂತ ಇರುತ್ತೆ, ವೈಕ್ರಿಲ್ ಅಂತ ಇರುತ್ತೆ. ಅದು ಎಲ್ಲಿ ಬ್ಲೀಡ್ ಆಗುತ್ತಲ್ಲ ಅಲ್ಲ ಟಚ್ ಮಾಡ್ತೀವಿ, ಟಚ್ ಮಾಡಿದ್ರೆ ನಿಂತು ಹೋಗುತ್ತೆ. ಅಲ್ಲಿಗೂ ಬ್ಲೀಡ್ ಆಗುತ್ತೆ ಅಂದರೆ ಒಂದು ಟ್ರಾನ್ಸ್ಫಿಕ್ಸ್ ಲೈಗೇಷನ್ ಟೈಪ್ ಮಾಡಿಬಿಡ್ತೀವಿ, ಅದು ಅಲ್ಲೇ ಕರ್ಗೋಗುತ್ತೆ. ಸೊ ಪ್ರೊಸೀಜರ್ ಮಾಡೋವಾಗೆ ಲೇಸರ್ ಅಂದರೆ ನಮ್ಗೆ ಅಡ್ವಾಂಟೇಜ್, ಬೇಗ ಫಾಸ್ಟಾಗಿ ಮಾಡ್ಬೋದು. ನಿಮ್ಗೊಂದು ಖುಷಿ, ನಾನು ಲೇಸರ್ ಮಾಡ್ಕೊಂಡಿದ್ದೀನಿ ಅಂತ. ಈ ಆಪ್ರೇಷನ್ನ ಲೋಕಲ್ ಅನಸ್ತೇಶಿಯೊಳಗೆ ಮಾಡೋ ಡಾಕ್ಟ್ರ್ ಇದ್ದಾರೆ, ಅಂದರೆ ಮಲಗಿಸ್ಬಿಟ್ಟು ಅಲ್ಲೇ ಇಂಜೆಕ್ಷನ್ ಕೊಟ್ಟು ಮಾಡಿ ಕಳಿಸೋರಿದ್ದಾರೆ. ಭಾಳ ಜನ ನಾವು ಒಂದಿನ ಅಡ್ಮಿಟ್ ಮಾಡ್ಕೋತೀವಿ, ಫೈನಲ್ ಅನಸ್ತೇಶಿಯಾ ಅಂತೀವಿ. ಬೆನ್ನಲ್ಲಿ ಇಂಜೆಕ್ಷನ್ ಕೊಟ್ಟರೆ ಆ ಒಕ್ಕಳಿದ ಕೆಳಗಡೆ ಸೆನ್ಸೇಷನ್ ಇರಲ್ಲ. ಅವ್ರು ಎಚ್ಚರ ಇರ್ತಾರೆ, ನಮ್ಮ ಜೊತೆ ಮಾತಾಡ್ತಿರ್ತಾರೆ. ಅವರಿಗೆ ನಮ್ಮ ಇದು ಪೇಯ್ನ್ಲೆಸ್ ಪ್ರೊಸೀಜರ್. ಆಪರೇಷನ್ ಅದು 2 ಅವರ್ ಆದಮೇಲೆ ಅವರಿಗೆ ಆ ಪೇಯ್ನ್ ಕಾಣಿಸ್ಕೊಳ್ಳುತ್ತೆ. ಅದಾದಮೇಲೆ ಅವರಿಗೆ ಪೇಯ್ನ್ ಕಿಲ್ಲರ್ಸ್ ಕೊಡ್ತೀವಿ. ಬಟ್ ಭಾಳ ಜನಕ್ಕೆ ಏನಂದರೆ, ಅಯ್ಯೋ ಡಾಕ್ಟ್ರೆ ಒಂದು ವಾರ ಎಲ್ಲನೂ ಇರುತ್ತೆ, ಡಿಸ್ಕಂಫರ್ಟ್ ಇರುತ್ತೆ. ಒಬ್ಬ ಏನೋ ಆಫೀಸ್ಗೆ ಹೋಗಿ 2 ದಿನ ರಜೆ ಅಂದರೆ ಒಂದು 10 ದಿನ ಆದರೂ ಹಾಕಪ್ಪ ಅಂತೀವಿ.